ಗೋಧಿ ದೋಸೆ ಮಾಡಲು ಮೊದಲು ಬೇಕಾಗುವ ಪದಾರ್ಥಗಳು 1 ಬೌಲ್ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು. ಇವು 4 ಐಟಮ್ ಇದ್ದರೆ ನೀವು ಸೂಪರಾಗಿರೋ ಗೋಧಿ ದೋಸೆನ ಮಾಡ್ಬೋದು. ಮೊದಲು ಏನು ಮಾಡಬೇಕು ಅಂತ ಅಂದರೆ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಈಗ 1 ಬೌಲ್ ಗೋಧಿ ಹಿಟ್ಟನ್ನು ಹಾಕ್ಕೊತೀನಿ. ನೀವು ಎಷ್ಟು ಜನ ಇದ್ದೀರಾ ನೋಡಿ ಹಿಟ್ಟು ತೊಗೊಳ್ಳಿ. ನಾವು 4 ಜನ ಇದ್ದೀವಿ, ಇಷ್ಟು ಹಿಟ್ಟು ಸಾಕು. ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತೀನಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಬೇಕು. ಗಂಟಿಲ್ದ ಹಾಗೆ ಕಲಿಸ್ಬೇಕು. ನೀವು ಎಷ್ಟು ಗಂಟಿಲ್ದಾಗೆ ಮೀಡಿಯಮಾಗಿ ಕಲಿಸ್ತೀರಾ ದೋಸೆ ಭಾಳ ರುಚಿಯಾಗಿ ಬರುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಆ್ಯಕ್ಚುಲಿ ಸ್ಪೂನಲ್ಲಿ ಸರಿ ಆಗಲ್ಲ, ನಾನು ಕೈಯಲ್ಲೇ ಕಲಿಸ್ತೀನಿ. ಇನ್ನೊಂದು ಸ್ವಲ್ಪ ನೀರು ಬೇಕು. ಈಗ ಕೈಯಲ್ಲೇ ಕಲಿಸ್ತೀನಿ. ಈಗ ಹಿಟ್ಟು ಇಷ್ಟು ಗಟ್ಟಿ ಕಲಿಸಿದ್ದೀನಿ ನಾನು. ಇದು ಪೂರ್ತಿ ತೆಳು ಇರಬಾರ್ದು, ಅಂತ ಫುಲ್ ಗಟ್ಟಿನೂ ಇರಬಾರ್ದು. ಇಷ್ಟು ಗಟ್ಟಿ ಇದ್ದರೆ ಸಾಕು, ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಟೇಸ್ಟ್ ನೋಡಿ ನೀವು, ಸಣ್ಣ ದೋಸೆ ಬಿಟ್ಟು. ಈಗ ಹಂಚ್ಕಾಯಕ್ಕಿಡೋಣ. ಇದೊಂದು 10 ನಿಮಿಷ ಹಾಗೆ ಇಡಬೇಕು ಕಲಸಿದ ಮೇಲೆ, ಆವಾಗ ಚೆನ್ನಾಗಿ ಬರುತ್ತೆ ದೋಸೆ. ಈಗ ನಾನು ಇದು 10 ನಿಮಿಷ ನೆನೆಯೋ ಅಷ್ಟರಲ್ಲಿ ಹಂಚಿಡ್ಕೊತೀನಿ. ಹಂಚು ಕಾಯಕ್ಕಿಟ್ಟಿದ್ದೀನಿ, ಚೆನ್ನಾಗಿ ಹಂಚು ಕಾಯಲಿ. ಈಗ ಹಂಚು ಕಾದಿದೆ, ಚೆನ್ನಾಗಿ ಕಾದಿದೆ. ಈ ಕಡೆ ಹಿಟ್ಟು ರೆಡಿ ಆಗಿದೆ, ಚೆನ್ನಾಗಿ ನೆಂದಿದೆ. ಇವಾಗ ದೋಸೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈಗ ಒಂದು 5 ನಿಮಿಷ ಇರಲಿ. ತುಪ್ಪನಾರ ಹಾಕ್ಬೋದು, ಎಣ್ಣೆನಾರ ಹಾಕ್ಬೋದು. ನಾನು 1 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಚೆನ್ನಾಗಿರುತ್ತೆ ತುಪ್ಪ ಗೋಧಿ ದೋಸೆ ಟೇಸ್ಟು. ಚಟ್ನಿ ಜೊತೆಗೆ ಸೂಪರ್ ಕಾಂಬಿನೇಷನ್ನು. ಚೆನ್ನಾಗಿ ರೋಸ್ಟ್ ಆಗ್ತಿದೆ ನೋಡಿ. ಹಿಂಗೆ ಅಂದಿದ ತಕ್ಷಣ ಬರ್ತಿದೆ ದೋಸೆ. ಎತ್ತಿರಕೋಣ. ಮಸ್ತ್ ಬಂದಿದೆ ದೋಸೆ. ಈಗ ದೋಸೆ ರೆಡಿ ಇದೆ, ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ. ಈಗ ದೋಸೆ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡಿದ್ದೇನೆ, ಟೇಸ್ಟ್ ನೋಡಿ ಹೇಳೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ನೋಡಿ. ಈಗ ಸ್ವಲ್ಪ ಚಟ್ನಿ ಜೊತೆಗೆ ತಿನ್ನೋಡ್ತೀನಿ. ವಾವ್, ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿದೆ. ಬಾಯ್.